ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ನೋಡ್ಬೋದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಒಂದು ನ್ಯೂ ಅಪ್ಡೇಟ್ ಬಂತು ಮೊನ್ನೆ. ಅಂದರೆ ಕರ್ನಾಟಕ ಬಜೆಟ್ನಲ್ಲಿ ಏನು ಮಾಡಿದ್ರಪ್ಪ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮಾಡಿದ್ರಪ್ಪ ಅಂದರೆ ಬಜೆಟ್ ಮಂಡನೆ ಮಾಡಿದರು. ಅದರಲ್ಲಿ 15,000 ಆಗಿರ್ತಕ್ಕಂತಹ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತೇವೆ ಅನ್ನೋದು ಒಂದು ಖಚಿತವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಟ್ಟರು. ಹಾಗಾದರೆ ಆ ಕರ್ನಾಟಕ ಬಜೆಟ್ ಅಂದರೆ ಆ ಕರ್ನಾಟಕ ಆಯವ್ಯಯದಲ್ಲಿ ಬರ್ತಕ್ಕಂತಹ ಹುದ್ದೆಗಳು ಎಷ್ಟು ಅಂದರೆ ನಮಗಿನ್ನೂ ಕನ್ಫರ್ಮೇಷನ್ ಆಗಿರ್ತಕ್ಕಂತಹ ಯಾವ ರೀತಿಯಾಗಿರ್ತಕ್ಕಂಥ ಅಂದರೆ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಆಗಿರ್ಬೋದು ಎಷ್ಟು ರೀತಿಯಾಗಿರ್ತಕ್ಕಂತಹ ತುಂಬಿಕೊಳ್ತೇವೆ ಅನ್ನೋದು ಇನ್ನೂ ಮಾಹಿತಿ ಇಲ್ಲ. ಆದರೆ ಏನಪ್ಪ ಅಂದರೆ HSTR ಸಂಬಂಧಪಟ್ಟಾಗಿರ್ತಕ್ಕಂತಹ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಈ TET ಯಾರು ಆಗಿರಲ್ಲೋ ಅವರು ಏನು ಮಾಡಪ್ಪ ಅಂದರೆ HSTR ಬರಿಬೋದು. ಯಾಕಂದರೆ CRNL ರೂಲ್ನಲ್ಲಿ ನಾವು ಈಗ ಹಿಂದೆ ಬರ್ತಕ್ಕಂತಹ ಹೈಸ್ಕೂಲ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ TET ಎಕ್ಸಾಮ್ ಇರೋದಿಲ್ಲ. ಸೊ ಅದೇ CRNL ರೂಲ್ ಏನಾಗುತ್ತೆ ಬರುತ್ತೆ. ಹಾಗಾಗಿ HSTR ಏನಪ್ಪ ಅಂದರೆ ಹೈಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ ಅಲ್ಲಿ ಪ್ರಮುಖವಾಗಿ TET ಇರುವುದಿಲ್ಲ. ಅಲ್ಲಿರ್ತಕ್ಕಂಥ ಹಾಗಾದರೆ TET ಇಲ್ಲ ಆದರೆ ಏನು ಪ್ರಮುಖವಾಗಿರ್ತಕ್ಕಂತಹ ಎಲಿಜಿಬಿಲಿಟಿ ಇರುತ್ತೆ ಅನ್ನೋದು ಆದರೆ ನಾವು ನೋಡೋಣ. ಎಲಿಜಿಬಿಲಿಟಿ ಏನಿರುತ್ತೆ ನೋಡ್ಬೋದು. ಬ್ಯಾಚುಲರ್ ಫಾರ್ ಡಿಗ್ರಿ ಅಂದರೆ ನೀವು BA ಅಥವಾ BSc ಆಗಿರ್ಬೋದು, BCom ಇನ್ ದಿರ್ ರಿಲೆವೆಂಟ್ ಸಬ್ಜೆಕ್ಟ್, ನೀವು ಅದಕ್ಕೆ ಸಂಬಂಧ ಹೊಂದಿರತಕ್ಕಂತಹ ಒಂದು ಏನಪ್ಪ ಅಂದರೆ ಬ್ಯಾಚುಲರ್ ಆಫ್ ಡಿಗ್ರಿ, ನೀವೇನು ಪದವಿಯನ್ನು ಪಡೆದಿರ್ತೀರೋ BA ಆಯ್ತು, BSc ಆಯ್ತು, BCom ಮತ್ತು BCom ಅಭ್ಯರ್ಥಿಗಳಿಗೂ ಕೂಡ ಏನಪ್ಪ ಹೈಸ್ಕೂಲ್ಗೆ ನೇಮಕಾತಿ ಅಂದರೆ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಕೊಡಬೇಕು ಅನ್ನೋದು ಅವರು ಏನು ಮತ್ತು ಚರ್ಚೆ ನಡೆಸ್ತಿದ್ದಾರೆ. ನೋಡೋಣ ಅವ್ರಿಗೆ BCom ಅಭ್ಯರ್ಥಿಗಳಿಗೆ ಕೂಡ ಕೊಡ್ಬೋದು ಅನ್ನೋ ಒಂದು ಇದೆ. ಹಾಗಾದರೆ ಮತ್ತು ಏನು ಕಂಪಲ್ಸರಿ ಅಂದರೆ B.Ed ಕಂಪಲ್ಸರಿ ಆಗಿರ್ಬೇಕು. ನೀವು BA ಮಾಡ್ಕೊಳ್ರಿ ಅಥವಾ BSc ಮಾಡ್ಕೊಂಡಿರ್ಬೋದು ಅಥವಾ BCom ಮಾಡ್ಕೊಂಬರು. ಅದರ ಜೊತೆಗೆ ಪ್ರಮುಖವಾಗಿ ನೀವೇನು ಮಾಡ್ಬೇಕು ಅಂದರೆ B.Ed ಅನ್ನು ಕಂಪಲ್ಸರಿಯಾಗಿ ಓದಿರಬೇಕು ಅನ್ನೋದು ಅದರ ಒಂದು ಎಲಿಜಿಬಿಲಿಟಿ ಆಗಿರತಕ್ಕಂಥ HSTRಗೆ ಸಂಬಂಧಪಟ್ಟ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಅರ್ಹತೆ ಅಂತ ಹೇಳ್ಬೋದು. ನಾವು ಕಂಪಲ್ಸರಿ B.Ed ಅಂತ ಇರಲೇಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ 90% ಆಗಿರ್ತಕ್ಕಂತಹ ವೇಟೇಜ್ ಮಾರ್ಕ್ಸ್ ಇನ್ CET. ಇಲ್ಲಿ ನೋಡು 90% ಆಗಿರ್ತಕ್ಕಂತಹ ವೇಟೇಜ್ ಏನು ಮಾಡ್ತಾರೆ ಅಂದರೆ CETಯಲ್ಲೇ ತಗೊಂಡ್ಬಿಡ್ತಾರೆ. 100% ಇರುತ್ತೆ, ಅದರಲ್ಲಿ 90% CETಯಲ್ಲೇ ಏನು ಮಾಡ್ತಾರೆ ತಗೊಂಡಿರುತ್ತೆ. ಹಾಗಾದರೆ ಇನ್ನೂ 10% ಎದಕ್ಕೆ ತಗೊಂತಾರೆ ಅನ್ನೋದಾದರೆ ನೋಡ್ಬೋದು. ಇನ್ನು 10% ಡಿಗ್ರಿ ಮತ್ತು B.Ed, ನೀವೇನು ಡಿಗ್ರಿ ಮಾಡಿದ್ರು BA ಆರ್ B.Ed, BSc ಆರ್ B.Ed, BCom ಆರ್ B.Ed, ನೀವು ಯಾವ ಸಬ್ಜೆಕ್ಟ್ ತಗೊಂಡಿರ್ತೀರೋ ಸೊ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ 10% ಆಗಿರ್ತಕ್ಕಂತಹ ಡಿಗ್ರಿ ಮತ್ತು B.Ed ಅಕಾಡೆಮಿಕ್ ಆಗಿರ್ತಕ್ಕಂತಹ ನೀವೇನು ಕೋರ್ಸ್ ತಗೊಂಡಿರ್ತೀರೋ ಸೊ ಅದನ್ನು ಏನು ಮಾಡ್ತಾರೆ 10% ಕೂಡ ಅಲ್ಲಿ ಏನಾಗುತ್ತೆ ಆ್ಯಡ್. ಹಾಗಾದರೆ ಇವೆರಡು ಸೇರಿ ಎಷ್ಟಾಯಿತು? 90+ ವೇಟೇಜ್ B.Ed ಆದರೆ ಇದು CET ಪ್ಲಸ್ ನಿಮ್ಮ ಅಕಾಡೆಮಿಕ್ 10%, ಇದು 100% ಆಗಿರ್ತಕ್ಕಂತಹ ವೇಟೇಜ್ ಆಯಿತು. ಸೊ ಹೈಸ್ಕೂಲ್ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಓನ್ಲಿ ಫಾರ್ ಏನಪ್ಪ ಅಂದರೆ CET ಆ್ಯಂಡ್ B.Ed ಅಷ್ಟೇ. ನೀವು ಡಿಗ್ರಿ ಮತ್ತು B.Ed ಮಾಡಿರ್ತೀರಲ್ಲ ಅಷ್ಟೇ ಇದು. ಮತ್ತೇನಪ್ಪ ಅಂದರೆ ಸಿಂಪಲ್ ಫಾರ್ಮುಲಾ ಆಫ್ ದ HSTR. ಹಾಗಾದರೆ ನನಗಿನ್ನೂ ಅರ್ಥ ಆಗಿಲ್ಲಪ್ಪ ಯಾವ ರೀತಿಯಾಗಿರ್ತಕ್ಕಂಥ ನಾನು ಫಾರ್ಮುಲಾ ನೋಡ್ಬೋದು ಅನ್ನೋದಾದರೆ ಇಲ್ಲೇ ಇತ್ತಲ್ಲ, ಡಿಗ್ರಿ ಪ್ಲಸ್ B.Ed CET ಎಕ್ಸಾಮ್, ಸೊ HSTR ಟೀಚರ್ ಆಗ್ಬೋದು ಅನ್ನೋದು ನಾನು ಇಲ್ಲಿ ಈ ಥರ ಬರೆದಿದ್ದೀನಿ, ನಿಮಗೆ ಅರ್ಥ ರೀತಿಯಾಗಲಿ ಅಂತಂದು ಅಷ್ಟೇ. ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ರಿ, ಆಲ್ರೆಡಿ B.Ed ಮಾಡಿದ್ರಿ, CET ಒಂದು ಎಕ್ಸಾಮ್ ಅಷ್ಟೇ ಇದೆ. ಸೊ ಈ CET ಅಷ್ಟೇ ನೀವು ಬರೀಬೇಕಾಗಿರ್ತಕ್ಕಂಥದ್ದು ಹೈಸ್ಕೂಲ್ಗೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಮಾಹಿತಿ ನೀವು ತಿಳ್ಕೋಬೇಕು. ಹಾಗಾಗಿ ಈ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂತಹ ಹೈಸ್ಕೂಲ್ ನೋಟಿಫಿಕೇಶನ್ ಏನಾದರೂ ಆದರೆ ನೀವು TET ಎಕ್ಸಾಮ್ ಯಾರು ಪಾಸ್ ಆಗಿಲ್ಲೋ ಅವರು ಈ ಎಕ್ಸಾಮನ್ನು ಬರೆದು ಚೆನ್ನಾಗಿ ಓದಿ ಅಂತ ಹೇಳ್ತೀನಿ. ಸೊ ಇನ್ನೂ ಒಂದು ಶಿಕ್ಷಕರ ನೇಮಕಾತಿ ಈಗ TET ಬರೀಬೇಕಿತ್ತು, ಪಾಸ್ ಆಗಿಲ್ಲ ಅನ್ನೋರು ಏನಪ್ಪ ಅಂದರೆ ಇನ್ನೊಮ್ಮೆ TET ಮಾಡ್ತಾರೋ ಅನ್ನೋ ಒಂದು ಏನು ಚರ್ಚೆ ನಡೀತಿದೆ. ಯಾಕಂದರೆ ದೌಡ್ ನೋಟಿಫಿಕೇಶನ್ ಆಗಲಿಲ್ಲ ಅಂದರೆ CET ನೋಟಿಫಿಕೇಶನ್ ಆಗಲಿಲ್ಲ ಅಂದರೆ ಇನ್ನೊಮ್ಮೆ TET ಕರೀತಾರೆ ಅನ್ನೋದು ಮಾಹಿತಿ. ಹಾಗಾಗಿ ಯಾರ್ಯಾರು TET ಪಾಸ್ ಅಂದರೆ ಫೇಲ್ ಆಗಿದ್ದರು, ಇನ್ನೂ ಯಾರು ಪಾಸ್ ಆಗಿಲ್ಲೋ ಬಟ್ ಇನ್ನೂ ಪರ್ಸೆಂಟೇಜ್ ಆಗೋಗುತ್ತು ನನ್ನವರು, ನೀವು ಏನಪ್ಪ ಅಂದರೆ ಇನ್ನೊಮ್ಮೆ TET ಕರೀತಾರೆ. ಯಾಕಂದರೆ ಈ ಮೇ ಜೂನಲ್ಲಿ ಒಳಗೆ ಆದರೆ ಬಟ್ TET ಕರೆಯೋದಿಲ್ಲ. ಸೊ ನೀವು ಹೈಸ್ಕೂಲ್ ಅಷ್ಟೇ ಬರೀಬೇಕಾಗುತ್ತದೆ. ಹಾಗಾಗಿ ಇನ್ನೊಮ್ಮೆ TET ಕರೆದಾದರೆ ನೀವು ಚೆನ್ನಾಗಿ ಓದಿ TETನೂ ಮಾಡಿ GPS ಸ್ಟಾರಿಗೂ ಕೂಡ ನೀವು ಏನು ಮಾಡ್ಬೋದು ಅಧ್ಯಯನ ಮಾಡ್ಬೋದು. ಮತ್ತು ಪೇಪರ್ 1 ಯಾರು D.Ed ಮಾಡಿದ್ರು ಅವರು ಕೂಡ ಏನು ಎಲಿಜಿಬಲ್ ಆಗಿಲ್ಲಲ್ಲ ಅವರು ಕೂಡ ಆಗ್ಬೋದು. ಸೊ ಇನ್ನೊಮ್ಮೆ ಅವಕಾಶ DET ಸಿಕ್ಸೆ. ಸೊ ನೀವೇನು ಮಾಡೋದು ಎಫೆಕ್ಟಿವ್ ಆಗಿರ್ತಕ್ಕಂಥ ಅಧ್ಯಯನ ಮಾಡ್ಕೊಂಡು ನೀವೇನು ಮಾಡಬೇಕು, ಸ್ಟಡಿ ಮಾಡಬೇಕಾಗುತ್ತೆ. TET ಮೇನ್ ನೋಡಿ ಟೀಚರ್ ಎಲಿಜಿಬಿಲಿಟಿಗೆ ಯಾವ ರೀತಿ ಆಗಿರ್ತಕ್ಕಂಥ ಫಸ್ಟ್ ಟೀಚರ್ ಈ B.Ed ಕಂಪಲ್ಸರಿ ಆಗಿರ್ತಕ್ಕಂತಹ
ಏನು ಮಾಡಿದ್ರು, ಬಿ ಎಡ್ಗೆ ಪೇಪರ್ 1 ಪೇಪರ್ 2 ಎರಡು ಬರೀಬೇಕಂತ ಅವಕಾಶ ಇತ್ತು. ಆದರೆ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಏನಾಯಿತು, ಪೇಪರ್ 1 ಬರೀಬೇಕಾದ್ರೆ ಓನ್ಲಿ ಡಿ ಎಡ್ ಮಾಡಿರ್ಬೇಕು, ಯಾಕಂದರೆ ಅವ್ರಿಗೆ ಅರ್ಹತೆ ಏನೇನಿರುತ್ತೋ ಆ ಡಿ ಎಡ್ ಮಾಡಿದವ್ರಿಗೆ ಅಷ್ಟೇ ಇರುತ್ತೆ ಅನ್ನೋದಾದ್ರು. ಹಾಗಾಗಿ ಬಿ ಎಡ್ ಓನ್ಲಿ ಪೇಪರ್ 2ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅಷ್ಟೇ ಅವರು ಬರೀಬೇಕಾಗಿದ್ದು ವಿಚಾರ. ಆದರೆ ಡಿ ಎಡ್ ಮಾಡಿದವರು ಪೇಪರ್ 1 ಅಷ್ಟೇ ಬರೀಬೇಕಾಯ್ತು. ಹಾಗಾಗಿ ನಾನು ಇಂದಿನ ವಿಡಿಯೋದಲ್ಲಿ, ಅಂದರೆ ಇದು ಈ ಚಾನಲ್, ಅಂದರೆ ನಾವು ಪ್ರಮುಖವಾಗಿ ನಾನು ಹೇಳ್ತೀನಿ, ಈ ಕನ್ನಡ 49 ಒಂದು ಯೂಟ್ಯೂಬ್ ಚಾನಲ್ ಇದೇ ಆಗಿರುತ್ತೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರಮುಖವಾಗಿರ್ತಕ್ಕಂತಹ ಬಿಗ್ ಅಪ್ಡೇಟ್ ಆಗಿರ್ಬೋದು ಮತ್ತು ಬ್ರೇಕಿಂಗ್ ನ್ಯೂಸ್ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನು ಹೇಳ್ತಾ ಹೋಗಿದ್ದೀನಿ. ಮತ್ತು MCQ ಸಾಲ್ವ್ ಮಾಡಿದ್ದೀನಿ. ಅಂದರೆ ಶೈಕ್ಷಣಿಕ ಮನೋ ವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಆಗಿರ್ಬೋದು, ಜನರಲ್ ಕನ್ನಡ ಸಂಬಂಧಪಟ್ಟಾಗಿರ್ಬೋದು ಮತ್ತು ಸೋಷಿಯಲ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಇವು ಪ್ರಮುಖವಾಗಿ ನಾನು ಏನಪ್ಪ ಅಂದರೆ ಬಿಗ್ ಅಪ್ಡೇಟ್ ಆಗಿರ್ಬೋದು, ಕ್ವಶನ್ ಪೇಪರ್ ಸಾಲ್ವ್ಡ್, ಪ್ರಮುಖವಾಗಿ GK ಆಗಿರ್ಬೋದು ಮತ್ತು TETಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಹಾಗಾಗಿ ನೀವು ಫಸ್ಟು ಏನು ಫೋಕಸ್ ಯುವರ್ ಓನ್ಲಿ ಫಾರ್ ಎಲ್ಲ ಟೀಚರ್ಸ್ ಎಕ್ಸಾಮ್, ಅಂದರೆ GPT ಆಗಿರ್ಬೋದು, PS ಸ್ಟಾರ್ ಆಗಿರ್ಬೋದು, STR ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನ್ಯೂ ವೇಟೇಜ್ನಲ್ಲಿ ಅಂತಂದರೆ ಕಾಮನ್ ಆಗಿ ಹೈಲೈಟ್ ಆಗಿರೋದು ಏನಂದರೆ ಓನ್ಲಿ ಫೋಕಸ್ ಫಾರ್ CET ಎಕ್ಸಾಮ್. ಅಂದರೆ ನೀವು CET ಅಂದರೆ ಮೇನ್ ಆಗಿರ್ತಕ್ಕಂಥ 70 to 90% ಅಂದರೆ CET ಪ್ಲಸ್ TET, ಅವು GP ಇದನ್ನು ಬಿಡ್ರಿ, GPT ಮತ್ತು PS ಸ್ಟಾರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು 90% ಆಗಿರ್ತಕ್ಕಂತಹ ವೇಟೇಜನ್ನು ಕೊಡಲಾಗಿದೆ. ಹಾಗಾಗಿ ಫೋಕಸ್ ಯುವರ್ CET ಎಕ್ಸಾಮ್. ನೀವು ಥಿಯರಿ ಎಕ್ಸಾಮ್ನಲ್ಲಿ ಏನು ಓದ್ತಿದ್ರು ಅದನ್ನು ಭಾಳ ಫೋಕಸ್ ಮಾಡಿ, ಯಾಕಂದರೆ ಎಕ್ಸಾಮ್ನಲ್ಲಿ ನೀವು ಓದಿಲ್ದ್ರೆ ಬರೆಯೋಕೆ ಹೋಗಲ್ಲ. ಹಾಗಾಗಿ ಚೆನ್ನಾಗಿ ಓದಿ ನೀವು ಶಿಕ್ಷಕರು ಆಗಿ ಅಂತ ಹೇಳ್ತಾ, ಗೋರ್ಮೆಂಟ್ ಏನು ಬಿಡ್ತಾರೋ ಲಿಸ್ಟು ಅದರಲ್ಲಿ ನಿಮ್ಮ ಒಂದು ಹೆಸರು ಕೂಡ ಇರುತ್ತೆ ಚೆನ್ನಾಗಿ ಓದಿದರೆ. ಹಾಗಾಗಿ ಇದು ಪ್ರಮುಖವಾಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ HSTR ನೋ TET ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ನೋಡೋಣ. ಮತ್ತು ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಒಂದು ಬಿಗ್ ಅಪ್ಡೇಟ್ ವಿಷಯಗಳಿಗಾಗಿ ಈ ಮುಂದಿನ ವಿಡಿಯೋದಲ್ಲಿ, ಮತ್ತು ಕೆಲವೊಬ್ರು ಕೇಳಿದ್ರು ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಒಂದು ಸಿಲೆಬಸ್ ಏನಿದೆ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾರ ಉದ್ಯೋಗಗಳು ಮೆನ್ಷನ್ ಮಾಡಿದರೆ ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.